ಇತ್ತೀಚಿನ ದಿನಗಳಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಕ್ಷೇತ್ರಕ್ಕೆ ಹೆಚ್ಚಿನ ಬೇಡಿಕೆ ಬಂದಿದೆ. ದಿನೇ ದಿನೇ ವೇಗವಾಗಿ ಬೆಳೆಯುತ್ತಿರುವ ಕ್ಷೇತ್ರಗಳ ಪೈಕಿ ಈವೆಂಟ್ ಮ್ಯಾನೇಜ್ಮೆಂಟ್ ಕೂಡ ಒಂದು. ಹೀಗಾಗಿ ಈವೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಟ್ರೈನಿಂಗ್ ಅನ್ನು ಪಡೆಯೋಕೆ ಎದುರು ನೋಡ್ತಿದ್ದೀರಾ? ಹಾಗಾದ್ರೆ V.9 ಎನ್ನುವ ಸಂಸ್ಥೆ ಒಂದು ಒಳ್ಳೆ ಆಯ್ಕೆ ಅಂದ್ರೆ ತಪ್ಪಾಗಲ್ಲ. ಅಷ್ಟಕ್ಕೂ V.9 ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ನಲ್ಲಿ ಯಾವೆಲ್ಲ ರೀತಿ ಟ್ರೈನಿಂಗ್ ಸಿಗುತ್ತೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಹುಟ್ಟುಹಬ್ಬ, ಮದುವೆ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ಯಾವ ಫಂಕ್ಷನ್ ಇರಲಿ ಫಸ್ಟ್ ನೆನಪಾಗೋದೇ ಇವೆಂಟ್ ಮ್ಯಾನೇಜ್ಮೆಂಟ್. ಈಗಂತೂ ಡಿಫ್ರೆಂಟ್ ಟೀಮ್ಗಳಲ್ಲಿ ಇವೆಂಟ್ಗಳನ್ನು ನಡೆಸ್ಕೊಡ್ತಾರೆ. ನೀವು ಕೂಡ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕಾ? V.ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಬೆಸ್ಟ್ ಆಪ್ಷನ್. ಕನ್ನಡಿಗರಿಗಾಗಿ ಕನ್ನಡದ ಇವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್. 18 ರಿಂದ 60 ವರ್ಷದವರೆಗೂ ಇವೆಂಟ್ ಮ್ಯಾನೇಜ್ಮೆಂಟ್ ಕಲಿಕೆಗೆ ಅವಕಾಶ. ಎಸ್, V.9 ಇವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ನಲ್ಲಿ ಕನ್ನಡದಲ್ಲಿ ಕೋಚಿಂಗ್ ನೀಡ್ತಾರೆ. ಕೆಲ ಇವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ನಲ್ಲಿ ಇಂಗ್ಲಿಷ್ ಬಂದಿಲ್ಲ ಅಂದ್ರೆ ಮೊದಲು ಇಂಗ್ಲಿಷ್ ಕಲಿ ಆಮೇಲೆ ಬಾ ಅಂತಾರೆ. ಆದ್ರೆ ಅದೆಲ್ಲದಕ್ಕೂ V.9 ಇವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಸೆಡ್ಡು ಹೊಡೆದು ನಿಂತಿದೆ. 2014ರಲ್ಲಿ V.ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಮಾಲೀಕ ಅರುಣ್ ಕುಮಾರ್ ಇವೆಂಟ್ ಮ್ಯಾನೇಜ್ಮೆಂಟ್ ಫೀಲ್ಡ್ ನಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಕನಸು ಹೊತ್ತು ಟ್ರೈನಿಂಗ್ ಪಡೆದುಕೊಳ್ಳೋಕೆ ಪ್ರತಿಷ್ಠಿತ ಇನ್ಸ್ಟಿಟ್ಯೂಟ್ ಹೋಗಿದ್ದ ವೇಳೆ ಇಂಗ್ಲಿಷ್ ಬರಲಿಲ್ಲ ಅಂತ ಅಡ್ಮಿಷನ್ ನೀಡಿರಲಿಲ್ಲ. ಅದನ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡ ಅರುಣ್ ಸತತ 10 ವರ್ಷಗಳ ಕಾಲ ಇವೆಂಟ್ ಮ್ಯಾನೇಜ್ಮೆಂಟ್ ಫೀಲ್ಡ್ ನಲ್ಲಿ ಸ್ವಯಂ ಕೃಷಿ ಮಾಡಿದ್ದಾರೆ. ಬಳಿಕ ಬೆಂಗಳೂರು ಯೂನಿವರ್ಸಿಟಿ ಉಲ್ಲಾಳ್ ರಸ್ತೆ ಬ್ಯಾಂಕ್ ಆಫ್ ಇಂಡಿಯಾ ಹತ್ರ V.9 ಇವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಅನ್ನ ಓಪನ್ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಸರ್. ಅದೇ ನಾನು ಹೇಳಿದ ಹಾಗೆ 2014ನಲ್ಲಿ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗೆ ಹೋದಾಗ ಈವೆಂಟ್ ಮ್ಯಾನೇಜ್ಮೆಂಟ್ ಕಲಿಯೋಕ್ಕೆ ಅಂತ ಅಲ್ಲಿ ಅವಮಾನ ಮಾಡಿ ಕಳಿಸ್ತಾರೆ, ನನಗೆ ಇಂಗ್ಲೀಷ್ ಬರಲ್ಲ ಅಂತ. ಸೊ ಅದನ್ನು ನಾನು ಯಾರ ಜೊತೆನೂ ಶೇರ್ ಮಾಡ್ಕೊಂಡಿರಾ ಸತತ ಪ್ರಯತ್ನ ಮಾಡಿ 2024ರಲ್ಲಿ ಕನ್ನಡಿಗರಿಗೋಸ್ಕರ ಕನ್ನಡದಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ನ ಮಾಡಿರೋ ಅಂಥದ್ದು. ಜೊತೆಗೆ ನಮ್ಮ ವಿಷನ್ ಕೂಡ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಯೂನಿವರ್ಸಿಟಿ ಮಾಡಬೇಕು ಅನ್ನೋ ಒಂದು ವಿಷನ್ ಇಟ್ಕೊಂಡು ಮಾಡ್ತಾಯಿದ್ದೀವಿ ಸರ್. V.9 ಇವೆಂಟ್ ಗುರಿ ಇವೆಂಟ್ ಮ್ಯಾನೇಜ್ಮೆಂಟ್ ಫೀಲ್ಡ್ ನಲ್ಲಿ ಆಸಕ್ತಿ ಇರೋರಿಗೆ ಎಲ್ಲಾ ರೀತಿಯ ಟ್ರೈನಿಂಗ್ ನೀಡಿ ಸದೃಢವಾಗಿಸೋದಾಗಿದೆ. ಇನ್ನು ಇಲ್ಲಿ ಟ್ರೈನಿಂಗ್ ಪಡೆಯೋ ಟ್ರೈನಿಗಳಿಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಜೊತೆ ಸ್ವತಃ V.ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಗ್ರಾಹಕರ ಜೊತೆ ಮಾತನಾಡೋಕೆ ಅವಕಾಶ ಕಲ್ಪಿಸಿ 80% ಪ್ರಾಕ್ಟೀಸ್ 20% ಥಿಯರಿ ಎಂಬ ಕಾನ್ಸೆಪ್ಟ್ ನಲ್ಲಿ ಟ್ರೈನಿಂಗ್ ನೀಡುತ್ತಿದ್ದಾರೆ. ಅದು ನಾವು ಯೂಟ್ಯೂಬ್ ಅಲ್ಲೂ ಕಲಿಬಹುದಲ್ವಾ? ಬಲೂನ್ ಡೆಕೋರೇಷನ್ ಮತ್ತೆ ಫ್ಲವರ್ ಡೆಕೋರೇಷನ್ ಯೂಟ್ಯೂಬ್ ಅಲ್ಲಿ ಕೂಡ ಕಲಿಬಹುದು. ಅದಕ್ಕೆ ಅಂತ ಒಂದು ಕೋಚಿಂಗ್ ತಗೊಳ್ಳೋ ಅವಶ್ಯಕತೆ ಏನಿದೆ? ಏನಕ್ಕೆ ತಗೊಳ್ಬೇಕು ಅಂದರೆ ಒಂದು ಪ್ರೊಫೆಷ್ನಲ್ ವೇಗೆ ಹೇಗೆ ಹೋಗಬೇಕು, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. ಸರ್, ನನ್ನ ಗೋಲ್ ಇರೋದು ಮೇಯ್ನಾಗಿ ಐ ವಾಂಟ್ ಟು ಬಿ ಮೈ ಓನ್ ಬಾಸ್. ನಾನು ಯಾರ ಅಂಡರ್ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ, ನಾನೇ ಒಂದು 10 ಜನಕ್ಕೆ ಕೆಲಸ ಕೊಡಬೇಕು. ಸೊ ನನಗನ್ಸುತ್ತೆ ಐ ಆಮ್ ಇನ್ ಅ ರೈಟ್ ಪ್ಲ್ಯಾಟ್ಫಾರ್ಮ್. ಸರ್, ಒಂದು ರೈಟ್ ಪ್ಲ್ಯಾಟ್ಫಾರ್ಮು, ಇನ್ನೊಂದು ಐ ಆಮ್ ರಿಯಲಿ ಪ್ಯಾಷನೇಟ್. ಟ್ರೈನಿಂಗ್ ಪಡೆದುಕೊಂಡ ನಂತರ ಮುಂದಿನ ಹಾದಿ ಏನು ಎಂಬ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಆದರೆ ಈ ಪ್ರಶ್ನೆಗೆ V.9 ಉತ್ತರ ಸಹ ನೀಡಿದೆ. 100% ಉದ್ಯೋಗ ಕಲ್ಪಿಸಿಕೊಡೋ ಜವಾಬ್ದಾರಿ ಕೂಡ ಹೊತ್ತಿದೆ. ಅದರ ಜೊತೆ ಸ್ವಂತ ಬಿಸ್ನೆಸ್ ಮಾಡೋ ಕನಸು ಹೊಂದಿರುವ ಟ್ರೈನಿಗಳಿಗೆ ಹೆಗಲು ನೀಡೋ ಕೆಲಸಕ್ಕೂ ಮುಂದಾಗಿದೆ. ಇದಲ್ಲದೆ ಟ್ರೈನಿಂಗ್ ಸೇರಿ ಏನೂ ಕಲಿತಿಲ್ಲ ಅಂದ್ರೆ ಮನಿ ಬ್ಯಾಕ್ ಗ್ಯಾರಂಟಿ ಕೂಡ V.9 ಇನ್ಸ್ಟಿಟ್ಯೂಟ್ ನೀಡಿರೋದು ವಿಶೇಷ. ಒಟ್ಟಾರೆ ಇವೆಂಟ್ ಮ್ಯಾನೇಜ್ಮೆಂಟ್ ಕಲಿಯಲು ಆಸಕ್ತಿ ಇದ್ದವರಿಗೆ V.9 ಒಳ್ಳೆಯ ವೇದಿಕೆ ಅಂದ್ರೆ ತಪ್ಪಾಗಲ್ಲ. ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.